Workshop Calculation and Science, Chapter number 16, Levers and Simple Machine. ಇವತ್ತಿನ ಕಂಟೆಂಟ್ ಏನೇನದವಪ್ಪ ಅಂತಂದ್ರೆ ಲಿವರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಸಿಂಪಲ್ ಮಷೀನ್, ಎಫರ್ಟ್ ಆ್ಯಂಡ್ ಲೋಡ್, ಮೆಕ್ಯಾನಿಕಲ್ ಅಡ್ವಾಂಟೇಜಸ್, ವೆಲಾಸಿಟಿ ರೇಷೋ, ಎಫಿಷಿಯನ್ಸಿ ಆಫ್ ಮಷೀನ್, ರಿಲೇಷನ್ ಬಿಟ್ವೀನ್ ಎಫಿಷಿಯನ್ಸಿ, ವೆಲಾಸಿಟಿ ರೇಷೋ ಆ್ಯಂಡ್ ಮೆಕ್ಯಾನಿಕಲ್ ಅಡ್ವಾಂಟೇಜಸ್. ಇದೇನಾಯ್ತಪ್ಪ ಅಂತಂದ್ರೆ ಲಿವರ್ ಅಂದರೆ ಏನಂತನಪ್ಪ ಅಂತಂದ್ರೆ ಎ ಲಿವರ್ ಈಸ್ ಎ ಸಿಂಪಲ್ ಮಷೀನ್ ಮೇಡ್ ಅಪ್ ಆಫ್ ಎ ರಿಜಿಡ್ ಬೀಮ್ ಆ್ಯಂಡ್ ಎ ಫಲ್ಕ್ರಮ್. ದ ಎಫರ್ಟ್, ಇನ್ಪುಟ್ ಫೋರ್ಸ್, ಲೋಡ್, output force are applied to either end of the beam. The fulcrum is a point on which the beam is pointed. When an effort is applied to the one end of the lever, a load is applied at the other end of the lever. ಇಲ್ಲೇನು ಹೇಳ್ತಾನಪ್ಪ ಅಂತಂದ್ರೆ ಲಿವರ್ ಬಗ್ಗೆ ಒಂದು ಬೀಮ್ ಇರ್ಸ ಅಂದರೆ ನಾವು ಇದಕ್ಕೇನಪ್ಪ ಅಂತಂದ್ರೆ ಒಂದು ರೀತಿ ನಾವು ಏನಪ್ಪ ಅಂತಂದ್ರೆ ಒಂದು ಪ್ಲೇಟ್ ಅನ್ಕೋಬೋದು. ಈ ಪ್ಲೇಟಿಗೆ ಒಂದು ಸೈಡ್ ಪಿವಂಟೆಡ್ ಮಾಡಿದಾಗ ಇದಕ್ಕೇನಂತಾನಪ್ಪ ಅಂತಂದ್ರೆ ಫಲ್ಕ್ರಮ್ ಅಂತಾನೆ. ಇದಕ್ಕೇನಂತಾನ ಫಲ್ಕ್ರಮ್ ಅಂತಾನ. ಇದಕ್ಕೆ ಬೀಮ್ ಅಂತಾನ. ಒಂದು ಸೈಡ್ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಸೈಡ್ ಲೋಡನ್ನು ಇಡ್ತಾನೆ. ಈ ಲೋಡಿಗೆ ಇದೇನಪ್ಪ ಅಂತಂದ್ರೆ ಇದು ಲೋಡು. ಓಕೆ, ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಎಫರ್ಟ್ ಆಗ್ತಾನೆ ಇಲ್ಲಿ, ಅಂದರೆ ಇನ್ಪುಟ್ ಫೋರ್ಸನ್ನು ಅಪ್ಲೈ ಮಾಡ್ತಾನೆ. ಇದು ಎಫರ್ಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇನ್ಪುಟ್ನಾಗ ಇಲ್ಲಿ ಫೋರ್ಸನ್ನು ಹಾಕಿದಾಗ ಇದೇನಾಗ್ತದೆ, ಇದು ಬ್ಯಾಲೆನ್ಸ್ಡ್ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ನೀನು ಎಷ್ಟು ಲೋಡ್ ಇರ್ತೈತಿ ಇಲ್ಲಿ ಮಿನಿಮಮ್ ಏನಪ್ಪ 50 kg ಆದಪ್ಪ ಅಂತಂದ್ರೆ ನೀನು 50 kg ಅಷ್ಟು ಲೋಡ್ ಏನಪ್ಪ ಅಂತಂದ್ರೆ ಎಫರ್ಟ್ ಮೇಲೆ ಹಾಕಿದ್ರೆ ಅವಾಗ ಏನಾಗಿರ್ತದೆ, ಇದು ಏನಪ್ಪ ಅಂತಂದ್ರೆ ಸ್ಟೇಬಲ್ ಆಗಿ ನಿಂತಿರ್ತದೆ. ಇದ್ರ ಬಗ್ಗೆ ಅವ ಏನಂತಾನ ಲಿವರ್ ಅಂತಾನ. ಈ ಲಿವರ್ ಒಳಗಡೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇದು ಒಂದು ರೀತಿ ಲಿವರ್ ಅದ. ಅದೇ ಹೇಳಿದ್ನಲ್ಲ, ಒಂದು ಬೀಮ್ ಇರ್ತದ. ಇದಕ್ಕೇನಂತಾನ ಬೀಮ್ ಅಂತಾನ. ಈಗೇನಪ್ಪ ಅಂತಂದರೆ ಇದ್ರೊಳಗಡೆ ಕಲರ್ ಕೋಡಿಂಗ್ ಒಳಗೆ ನೋಡಿದ್ರೆ ಈ ಬ್ಲ್ಯಾಕ್ ಕಲರ್ ಡಾಟಿಗೆ ಇದೇನು ಬ್ಲ್ಯಾಕ್ ಕಲರ್ ಲೈನ್ ಐತಲ್ಲ ಇದಕ್ಕೇನಂತಾನ ಬೀಮ್ ಅಂತಾನ. ನಮ್ಮಲ್ಲಿ ರೆಡ್ ಕಲರ್ ಲೈನ್ ಏನೈತಲ್ಲ ಇದಕ್ಕೇನಂತಾನ ಫಲ್ಕ್ರಮ್ ಅಂತಾನ. ಅದೇ ರೀತಿ ಏನಪ್ಪ ಅಂತಂದ್ರೆ ಗ್ರೀನ್ ಕಲರ್ಗೆ ಏನಂತಾನ, ಇದಕ್ಕೇನಂತಾನ ಲೋಡ್ ಅಂತಾನ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಈ ಕಡೆ ಪಿಂಕ್ ಕಲರ್ ಬಂದಾಗ ಇಲ್ಲಿ ಏನು ಮಾಡ್ತಾನೆ, ಎಫರ್ಟ್ ಆಗ್ತಾನೆ. ಇಲ್ಲಿ ಎಫರ್ಟ್ ಅಂದರೆ ಏನಪ್ಪ ಅಂತಂದ್ರೆ ಕೆಳಗ್ಲಿಂದ ತೋರಿಸೋದಂದ್ರೆ ಏನು, ಮ್ಯಾಲಿಂದ ಅವ ಎಫರ್ಟ್ ಹಾಕಿದಾಗ ಇದು ಮ್ಯಾಲೆ ಎದ್ದಿತ್ತು ಅಂತಂದ್ರು ಲಾರ್ಜ್ ಫೋರ್ಸ್ ಏನಪ್ಪ ಅಂತಂದ್ರೆ ಮ್ಯಾಲೆ ಎದ್ದೇಳಿಸಲ್ಲ. ಇದಕ್ಕೇನಂತಾರೆ ಲಿವರ್ ವರ್ಕ್ ಅಂತಾರೆ. ಈ ಲಿವರ್ ವರ್ಕ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಟ್ಸ್ ಅ ಟೈಪ್ ಆಫ್ ಲಿವರ್. ಅಂದ್ರೆ ದೇರ್ ಆರ್ 3 types ಆಫ್ ಲಿವರ್ and or classes of the lever according to the where the load and effort are located with the respected to the fulcrum. Since humans usually provided energy to lever, effort and load are often used instead of input and output. ಅಂದ್ರೆ 3 ವಿಧದ ಅಥವಾ ಸನಿಕೋಲಿಕ ವರ್ಗಗಳಿವೆ. ಅದರ ಪ್ರಕಾರ ಲೋಡ್ ಮತ್ತು ಶ್ರಮವು ಫುಲ್ಕ್ರಮ್ ಸಂಬಂಧಿಸಿದಂತೆ ಇದೆ. ಮಾನವರು ಸಾಮಾನ್ಯವಾಗಿ ಸನಕೋಲಿಗನ ಶಕ್ತಿಯನ್ನು ಒದಗಿಸುವುದರಿಂದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬದಲಿಗೆ ಪ್ರಯತ್ನ ಮತ್ತು ಲೋಡ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಹಂಗಾಗಿ ಅವ ಏನಂತಾನಪ್ಪ ಅಂತಂದ್ರೆ ಕ್ಲಾಸ್ 1 ಆ್ಯಸ್ ಎ ಫಲ್ಕ್ರಮ್ ಈಸ್ ಅ ಪ್ಲೇಸ್ಡ್ ಬಿಟ್ವೀನ್ ದಿ ಎಫರ್ಟ್ ಆ್ಯಂಡ್ ಲೋಡ್. Class 2 is a load between effort and fulcrum. The Class 3 is a effort between load and fulcrum. ಈಗೇನಪ್ಪ ಅಂತಂದ್ರೆ ಲಿವರ್ ಒಳಗೆ 3 ಟೈಪ್ ಬರ್ತಾವ. ಅದ್ರೊಳಗೆ ಕ್ಲಾಸ್ 1 ಲಿವರ್ ಅಂತಾನ, ಕ್ಲಾಸ್ 2 ಲಿವರ್ ಅಂತಾನ, ಕ್ಲಾಸ್ 3 ಲಿವರ್ ಅಂತಾನ. ಈ 3 ಬಗ್ಗೆ ನಾವು ಸ್ಟಡಿ ಅಂತ ಹೇಳ್ತಾನ. ಕ್ಲಾಸ್ 1 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಎ ಕ್ಲಾಸ್ 1 ಲಿವರ್ ಆ್ಯಸ್ ಎ ಫಲ್ಕ್ರಮ್ ಪ್ಲೇಸ್ಡ್ ಬಿಟ್ವೀನ್ ದಿ ಎಫರ್ಟ್ ಆ್ಯಂಡ್ ಲೋಡ್. The momentum of the load is the opposite direction of the momentum of the effort. This is the most common lever configuration. ಇದ್ರ ಬಗ್ಗೆ ಏನಂತಾನಪ್ಪ ಅಂತಂದ್ರೆ ಕ್ಲಾಸ್ ಲಿವರ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ ನಮಗೆ ಡೈಗ್ರಾಮನ್ನು ಗೊತ್ತಿರಬೇಕು. ಈಗ ನಮ್ಮಲ್ಲಿ ಏನದ ಒಂದು ಡೈಗ್ರಾಮ್ ಅದ. ಈ ಡೈಗ್ರಾಮ್ ಒಳಗಡೆ ಏನದಪ್ಪ ಅಂತಂದ್ರೆ ಇಲ್ಲಿ ಒಂದು ಬೀಮ್ ಅದ. ಬೀಮಿಗೆ ಒಂದು ಫಲ್ಕ್ರಮ್ ಸೆಟ್ ಮಾಡ್ಯಾನ. ಒಂದು ಸೈಡ್ ಏನು ಮಾಡ್ಯಾನ, ಲೋಡ್ ಅದ. ಇಲ್ಲಿ ಒಂದು ಸೈಡ್ ಏನು ಮಾಡಕತ್ತಾನ, ಮೋಷನ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಲೋಡು ಮ್ಯಾಲೆ ಎದ್ದೇಳಾಗತ್ತ. ನಾವು ಏನಪ್ಪ ಅಂತಂದ್ರೆ ಒಂದು ಸೈಡು ಪವರ್ ಹಾಕಿ ಕೆಳಗೆ ಒತ್ತಿದ್ರೆ ಇನ್ನೊಂದು ಸೈಡ್ ಏನಪ್ಪ ಲೋಡ್ ಮ್ಯಾಲೆ ಎದ್ದೇಳ್ತಿರ್ತದೆ. ಸೊ ಹಂಗಾಗಿ ಈ ಲೋಡ್ ಬಗ್ಗೆ ಏನಾಗ್ತಾನಪ್ಪ ಅಂತಂದ್ರೆ ದ ಎಫರ್ಟ್ ಇನ್ ಎ ಕ್ಲಾಸ್ ಆಫ್ 1 ಲಿವರ್ ಈಸ್ 1 ಡೈರೆಕ್ಷನ್
ದ ಲೋಡ್ ಮೂವ್ಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಲೋಡ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂದರೆ ಏನಪ್ಪ ಅಂತಂದ್ರೆ ಎಫರ್ಟ್ ಏನಪ್ಪ ಅಂತಂದ್ರೆ ನಾವು ಕೆಳಗಡೆ ಹಾಕಿದ್ರೆ ಅಲ್ಲಿ ಇನ್ನು ಒಂದು ಎಂಡಿಗೆ ನಾವು ಎಫರ್ಟನ್ನು ಕೆಳಗಡೆ ಅಪ್ಲೈ ಮಾಡಿದಾಗ ಇನ್ನೊಂದು ಸೈಡ್ ಲೋಡ್ ಏನು ಮಾಡ್ತಿರ್ಸ ಮೇಲ್ಗಡೆ ಅಪ್ಲೈ ಆಗ್ತಿರ್ಸ. ಇದ್ರ ಬಗ್ಗೆ ಏನಂತ ನಾವು ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಲೋಡ್ಗಳು ಮೂವ್ ಆಗತ್ತವ. ಅದೇ ರೀತಿ ಏನಪ್ಪ ಅಂತಂದ್ರೆ ನೋಟ್ನಾಗ ಏನು ಕೊಡ್ತಾನೆ, ದಟ್ ದ ಲೆಂತ್ ಆಫ್ ದಿ ಎಫರ್ಟ್ ಆರ್ಮ್ ಕ್ಯಾನ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಆರ್ ಲೆಸ್ ದೆನ್ ದಿ ಲೆಂತ್ ಆಫ್ ದಿ ಲೋಡ್ ಆರ್ಮ್ ಇನ್ ಎ ಕ್ಲಾಸ್ ಆಫ್ ಒನ್ ಲಿವರ್ ಅಂತಾನೆ. ಹಂಗಾಗಿ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕತ್ರಿ. ಕ್ಲಾಸ್ 1 ಲಿವರ್ದು ಎಕ್ಸಾಂಪಲ್ ಏನಾಗಿರ್ಸ, ಕತ್ರಿ ಆಗಿರ್ಸ. ಈಗ ಏನಪ್ಪ ಅಂತಂದರೆ ಇದು ಕ್ಲಾಸ್ 1 ಲಿವರ್ದು ಎಕ್ಸಾಂಪಲ್. ಇದು ಏನಪ್ಪ ಅಂತಂದ್ರೆ ಫಲ್ಕ್ರಮ್ ಅಂತಂದ್ರೆ ಮಿಡಲ್ದಾಗ ಒಂದು ಇಟ್ಟನ, ಪಿವಂಟೆಡ್ ಇಟ್ಟನ, ಒಂದು ಬೀಮ್ ಅದ. ಒಂದು ಸೈಡ್ ಏನಪ್ಪ ಕೈಲಿಂದ ಏನು ಮಾಡಕತ್ತಾನ, ಕೆಳಗಡೆ ಒತ್ತಾಗತ್ತಾನ. ಈ ಲೋಡ್ ಏನು ಮಾಡಕತ್ತಪ್ಪ ಅಂತಂದ್ರೆ ಮೇಲ್ಗಡೆ ಬರಗತ್ತ. ಇದ್ರದ್ದು ಫಸ್ಟ್ ಕ್ಲಾಸ್ ಲಿವರ್ದು ಎಕ್ಸಾಂಪಲ್ ಇದೇನಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ ಲಿವರ್ದು ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ ಒಂದು ರೀತಿ ಡೈಗ್ರಾಮ್. ಈ ಡೈಗ್ರಾಮ್ ಒಳಗಡೆ ನಾವು ಕತ್ರಿಗೆ ಏನಪ್ಪ ಅಂತಂದ್ರೆ ಇದೇನಪ್ಪ ಅಂತ ಪೇರ್ ಆಫ್ ದಿ ಪಿಲ್ಲರ್. ಇದು ಪೇರ್ ಆಫ್ ಪಿಲ್ಲರ್ಗೆ ನಾವು ಹೇಳ್ಬೋದು ಏನಪ್ಪ ಅಂತಂದ್ರೆ ಪೇರ್ ಆಫ್ ಪಿಲ್ಲರ್ನಾಗ ಏನಿರ್ತೈತಪ್ಪ ಅಂತಂದ್ರೆ ಈ ಏನು ಡಾಟ್ ಐತಲ್ಲ, ರೆಡ್ ಡಾಟ್ ಏನು ಇಟ್ಟಿನಲ್ಲ ಇಲ್ಲಿ, ಆ ಡಾಟಿಗೆ ಫಲ್ಕ್ರಮ್ ಅಂತಾನೆ. ನಾವು ಎರಡು ಕಳ್ಳಿಂದ ಒತ್ತಿದಾಗ ಏನಾಗ್ಸಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದ, ಕಂಪ್ರೆಸ್ ಆಗ್ತಿರ್ಸ. ಇಲ್ಲಿ ಬೋಲ್ಟನ್ನು ನಾವು ತಿರ್ಬೇಕನ್ನ ಯೂಸ್ ಮಾಡ್ಕೋಬೋದು. ಓಕೆ, ಅದೇ ರೀತಿ ಏನಪ್ಪ ಅಂತಂದ್ರೆ ಕ್ಲಾಸ್ ಸೆಕೆಂಡ್ ಲಿವರ್ ಹೇಳ್ತಾನೆ, ಎ ಕ್ಲಾಸ್ ಲಿವರ್ ಆ್ಯಸ್ ದಿ ಲೋಡ್ ಬಿಟ್ವೀನ್ ದಿ ಎಫರ್ಟ್ ಆ್ಯಂಡ್ ದಿ ಫಲ್ಕ್ರಮ್. In this type of lever, the momentum of the load is in the same direction as that the effort. Note that the length of the effort arm goes all the way to the fulcrum and is always greater than the length of the load arm in class 2 lever. ಅದರೊಳಗಡೆ ಕ್ಲಾಸ್ 2 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇದು ಕ್ಲಾಸ್ 2 ಲಿವರ್ದು ಏನದಪ್ಪ ಅಂತಂದ್ರೆ ಎಕ್ಸಾಂಪಲ್, ಇದು ಎಕ್ಸ್ಪ್ಲನೇಷನ್ ಡೈಗ್ರಾಮ್ ಅದ. ಈ ಎಕ್ಸ್ಪ್ಲನೇಷನ್ ಡೈಗ್ರಾಮ್ ಒಳಗಡೆ ಏನೈತಪ್ಪ ಅಂತಂದ್ರೆ ಇಲ್ಲಿ ಒಂದು ಡೈರೆಕ್ಷನ್ದಾಗ ಏನದಪ್ಪ ಅಂತಂದ್ರೆ ಬೀಮ್ ಅದ. ಈ ಬೀಮ್ಗೆ ಒಂದು ಮೂಲಿಗೆ ಏನು ಮಾಡ್ಯಾನ, ಫಲ್ಕ್ರಮನ್ನು ಸೆಟ್ ಮಾಡ್ಯಾನ. ಇಲ್ಲಿ ಏನಪ್ಪ ಅಂತಂದ್ರೆ ಮಿಡಲ್ದಾಗ ಲೋಡ್ ಇಟ್ಟಾನ. ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಎಫರ್ಟನ್ನು ನಾವು ಎಫರ್ಟ್ ಅಂದ್ರೆ ನಮ್ಮ ಮೋಷನನ್ನು ಮೇಲ್ಗಡೆ ಮಾಡಿದ್ರೆ ಏನಾಗ್ಸಪ್ಪ ಅಂತಂದ್ರೆ ಲೋಡ್ ಕೂಡ ಮ್ಯಾಲೆ ಹೋಗ್ತಿರ್ಸ. ಈ ರೀತಿ ಪ್ರೊಸೆಸ್ ಇತ್ತು ಅಂತಂದ್ರೆ ಅದಕ್ಕೆ ಕ್ಲಾಸ್ 2 ಲಿವರ್ ಅಂತಾರೆ. ಅದಕ್ಕೇನಂತಾರೆ, ಕ್ಲಾಸ್ 2 ಲಿವರ್ ಅಂತಾರೆ. ಇದು ಏನಪ್ಪ ಅಂತಂದ್ರೆ ಕರೆಕ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇದು ಹೇಳ್ಬೋದು ನಾವು. ಏನಪ್ಪ ಅಂತಂದ್ರೆ ಒಂದು ಸೈಡ್ ಕೈಲಿಂದ ಏನು ಮಾಡಕತ್ತಾನ, ಮೇಲ್ಗಡೆ ಎತ್ತಾಗತ್ತಾನ, ಇನ್ನೊಂದು ಸೈಡ್ ಲೋಡು ಕೂಡ ಮ್ಯಾಲೆ ಹೊಂಟದ ಅಂಥೇಳಿ ಇದಕ್ಕೇನಪ್ಪ ಅಂತಂದ್ರೆ ಕ್ಲಾಸ್ 2 ಲಿವರ್ ಅನ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಕ್ಲಾಸ್ 2 ಲಿವರ್ಗೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇದು ಚಕ್ರದ ಕೈಬಂಡಿ ಅಂತ ಹೇಳ್ಬೋದು. ಚಕ್ರದ ಕೈಬಂಡಿ ಒಳಗಡೆ ಇದೇನು ಗಾಲಿ ಇರ್ಸಲ್ಲ, ಆ ಗಾಲಿಗೆ ಫಲ್ಕ್ರಮ್ ಅಂತಾರೆ. ಇಲ್ಲೇನಪ್ಪ ಅಂತಂದ್ರೆ ನಾವು ಏನು ಮಣ್ಣಿಗೆ ಹಾಕೊಂಡು ಹೋಗ್ತೀವಲ್ಲ ಅದಕ್ಕೆ ಲೋಡ್ ಅಂತಾನೆ. ನಾವು ಒಂದು ಸೈಡ್ ಏನಪ್ಪ ಅಂತಂದ್ರೆ ಎತ್ತಿದ್ವಿಪ್ಪ ಅಂತಂದ್ರೆ ಇದನ್ನು ಮೇಲ್ಗಡೆ ಬರ್ತದೆ, ಅವಾಗ ನಾವು ಈಸಿಲಿ ಮೂಮೆಂಟಮ್ ಮಾಡ್ಬೋದು. ಇದು ಎಕ್ಸಾಂಪಲ್ ಆಫ್ ದಿ ಕ್ಲಾಸ್ 2 ಲಿವರ್. ಅದೇ ರೀತಿ ಏನಪ್ಪ ಅಂತಂದ್ರೆ ಕ್ಲಾಸ್ 3 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಎ ಕ್ಲಾಸ್ 3 ಲಿವರ್ ಆ್ಯಸ್ ದಿ ಎಫರ್ಟ್ ಬಿಟ್ವೀನ್ ದಿ ಲೋಡ್ ಆ್ಯಂಡ್ ದಿ ಫಲ್ಕ್ರಮ್. ಬೋತ್ ದಿ ಎಫರ್ಟ್ ಆ್ಯಂಡ್ ಲೋಡ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ನೋಟ್ ದ್ಯಾಟ್ ಲೆಂತ್ ಆಫ್ ದಿ ಲೋಡ್ ಆರ್ಮ್ ಗೋಸ್ ಆಲ್ ದಿ ವೇ ಟು ದಿ ಫಲ್ಕ್ರಮ್ ಆ್ಯಂಡ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಲೆಂತ್ ಆಫ್ ದಿ ಎಫರ್ಟ್ ಆರ್ಮ್ ಇನ್ ಎ ಕ್ಲಾಸ್ 3 ಲಿವರ್. Also, load in a class 3 lever moves in the same direction as the effort. ಕ್ಲಾಸ್ 3 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮದು ಒಂದು ಎಕ್ಸಾಂಪಲ್ ಅದ. ಎಕ್ಸಾಂಪಲ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಕ್ಲಾಸ್ 3 ಲಿವರ್ ಬಗ್ಗೆ ಇದು ಒಂದು ರೀತಿ ಏನಪ್ಪ ಅಂತಂದ್ರೆ ಕ್ಲಾಸ್ ರೀಪ್ರೆಸೆಂಟೇಷನ್ ಮಾಡ್ಕೊಳಗತ್ತಾನ. ಈ ರೀಪ್ರೆಸೆಂಟೇಷನ್ ಒಳಗಡೆ ಏನಪ್ಪ ಅಂತಂದ್ರೆ ಸೇಮ್ ಅದೇ ರೀತಿ ಕ್ಲಾಸ್ 2 ಲಿವರ್ ಥರನೇ ಅದ. ಆದರೆ ಕ್ಲಾಸ್ 2 ಲಿವರ್ನಾಗ ಲೋಡ್ ಏನಿತ್ತು ಮಿಡಲ್ದಾಗಿತ್ತು, ನಾವು ಎಫರ್ಟ್ ಏನಪ್ಪ ಅಂತಂದ್ರೆ ಮೂಲಿಗಡೆ ಹಾಕಾಗತ್ತಿದ್ವಿ. ಆದ್ರೆ ಕ್ಲಾಸ್ 3 ಲಿವರ್ ಒಳಗಡೆ ಸೇಮ್ ಅದೇ ರೀತಿಯೇ ಅದ. ಆದ್ರೆ ಲೋಡ್ ಏನಾದಪ್ಪ ಅಂತಂದ್ರೆ ಮೂಲಿಗೆ ಅದ. ಏನಪ್ಪ ಅಂತಂದ್ರೆ ಮೂಮೆಂಟಮ್ ನಾವು ಎಲ್ಲಿ ಮಾಡಕತ್ತೀವಿ, ಮಿಡಲ್ದಾಗ ಮಾಡಕತ್ತೀವಿ. ಇದಕ್ಕೇನಂತಾನ ಕ್ಲಾಸ್ 3 ಲಿವರ್ ಅಂತಾನೆ. ಇದೇ ರೀತಿ ಕ್ಲಾಸ್ 3 ಲಿವರ್ನಾಗ ಇದಕ್ಕೇನಂತಾನಪ್ಪ ಅಂತಂದ್ರೆ ಫಲ್ಕ್ರಮ್ ಅನ್ನೋದು ನಾವು ಕೆಳಗಡೆ ಇರ್ಬೋದು, ಮೇಲ್ಗಡೆ ಇರ್ಬೋದು. ಫಲ್ಕ್ರಮ್ ನಾವು ಮೇಲ್ಗಡೆ ಫಿಕ್ಸ್ ಮಾಡಿದಾಗ ಮ್ಯಾಲಿಂದ ಹಿಡಿದು ಎಫರ್ಟ್ ಮೋಷನ್ಗೆ ಎಫರ್ಟ್ ಆರ್ಮ್ ಅಂತಾರೆ, ಮತ್ತು ಫಲ್ಕ್ರಮ್ಲಿಂದ ಲೋಡ್ ಮೋಷನ್ಗೆ ಲೋಡ್ ಆರ್ಮ್ ಅಂತಾರೆ.
ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾವು ಸ್ಟೆಪ್ಲರ್ ಅಂತೇಳಿ ಹೇಳ್ಬೋದು. ಸ್ಟೆಪ್ಲರ್ಗೆ ಏನಪ್ಪ ಅಂತಂದ್ರೆ ಇಲ್ಲೇನು ಮಿಡಲ್ದಾಗ ಏನು ಜಾಯಿಂಟ್ ಇರ್ತೈತೋ ಆ ಜಾಯಿಂಟಿಗೆ ಏನಪ್ಪ ಅಂತಂದ್ರೆ ಫಲ್ಕ್ರಮ್ ಅಂತಾರೆ. ಇಲ್ಲಿ ಒಳಗಡೆ ನಾವು ಸ್ಟೆಪ್ಲರ್ಗೆ ಪಿನ್ಗಳು ಹಾಕ್ತೀವೋ ಅದಕ್ಕೆ ಲೋಡ್ ಅಂತಾರೆ. ನಾವು ಏನಪ್ಪ ಅಂತಂದ್ರೆ ಮ್ಯಾಲಿಂದ ಎಫರ್ಟ್ ಹಾಕಿದಾಗ ಏನಾಗಿಬಿಡ್ಸ ಸ್ಟೆಪಲ್ದು ಆ್ಯಕ್ಷನ್ನೇ ಬರ್ತದೆ. ಆ ಆ್ಯಕ್ಷನ್ನೇ ಬಂದಾಗ ಏನಪ್ಪ ಅಂತಂದರೆ ಎರಡು ಪೇಪರ್ಗಳು ಜಾಯಿಂಟ್ ಆಗಿಬಿಡ್ತವೆ. ಸೊ ಹಂಗಾಗಿ ನಾವು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸ್ಟೆಪ್ಲರನ್ನು ತೊಗೋಬೋದು, ಇಲ್ಲ ಮೌಸ್ ಟ್ರ್ಯಾಪನ್ನು ತೊಗೋಬೋದು, ಇಲ್ಲ ಹಾಕಿ ಸ್ಟಿಕ್ ಅಂತೇಳಿನೂ ತೊಗೋಬೋದು. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಕ್ಲಾಸ್ ಸಿ ಲಿವರ್ದು ಏನಪ್ಪ ಅಂತಂದರೆ ಇನ್ನೊಂದು ರೀಪ್ರೆಸೆಂಟೇಷನ್ ಅದ. ಇಲ್ಲೇನಪ್ಪ ಅಂತಂದ್ರೆ ಅದೇ ರೀತಿ ಬೀಮ್ ಕೊಟ್ಟಾನ, ಒಂದು ಸೈಡ್ ಫಲ್ಕ್ರಮ್ ಸೆಟ್ ಮಾಡ್ಯಾನ, ಒಂದು ಸೈಡ್ ಲೋಡ್ ಇಟ್ಟಾನ, ಇನ್ನೊಂದು ಸೈಡ್ಲಿಂದ ಮೇಲೆ ತೆಗತಾನ. ಇದೇನಪ್ಪ ಅಂತಂದ್ರೆ ಕ್ಲಾಸ್ 3 ಲಿವರ್ದಿದು. ಕ್ಲಾಸ್ 3 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ 3 ವಿಧದ ಅಥವಾ ಸಣ್ಣ ಕೋಲಿನ ವರ್ಗಗಳಿವೆ. ಅದರ ಪ್ರಕಾರ ಲೋಡ್ ಮತ್ತು ಶ್ರಮ ಫಲ್ಕ್ರಮ್ ಸಂಬಂಧಿಸಿದಂತೆ ಇದೆ. ವರ್ಗ 1ರಲ್ಲಿ ಶ್ರಮ ಮತ್ತು ಲೋಡು ನಡುವೆ ಫಲ್ಕ್ರಮ್ ಇದೆ. ಅಂದ್ರೆ ಅವು ಏನಂತಾನಪ್ಪ ಅಂತಂದ್ರೆ ಕ್ಲಾಸ್ 1 ಒಳಗಡೆ ಲೋಡು ಮತ್ತು ಫಲ್ಕ್ರಮ್ ಇದೆ. ಏನಪ್ಪ ಅಂತಂದ್ರೆ ಲೋಡು ಮಧ್ಯೆ ಫಲ್ಕ್ರಮ್ ಇದೆ ಅಂಥೇಳಿ ಹೇಳ್ತಾನೆ. ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ವರ್ಗ. ಅದೇ ರೀತಿ ಕ್ಲಾಸ್ 2 ಪ್ರಯತ್ನ ಮತ್ತು ಫಲ್ಕ್ರಮ್ ನಡುವೆ ಲೋಡನ್ನು ಹೊಂದಿದೆ ಅಂತ ಹೇಳ್ತಾನೆ. ಏನಪ್ಪ ಅಂತಂದ್ರೆ ಕ್ಲಾಸ್ 2 ಒಳಗಡೆ ಬೀಮ್ ಅದ. ಬೀಮ್ನಾಗ ಏನಾಯ್ತಪ್ಪ ಅಂತಂದ್ರೆ ಮಿಡಲ್ದಾಗ ಲೋಡ್ ಅದ, ಒಂದು ಸೈಡ್ ಫಲ್ಕ್ರಮ್ ಅದ, ಒಂದು ಸೈಡ್ ನಾವು ಎಫರ್ಟ್ ಹಾಕಾಗತ್ತೀವಿ. ಇದಕ್ಕೇನಂತಾನೆ ಕ್ಲಾಸ್ 2 ಲಿವರ್ ಅಂತಾನೆ. ಅದೇ ರೀತಿ ಕ್ಲಾಸ್ 3 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಕ್ಲಾಸ್ 3 ಲೋಡ್ ಮತ್ತು ಫಲ್ಕ್ರಮ್ ನಡುವೆ ಪ್ರಯತ್ನವನ್ನು ಹೊಂದಿದೆ. ಕ್ಲಾಸ್ 3 ಲಿವರ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಒಂದು ಕಡೆ ಲೋಡ್ ಅದ, ಒಂದು ಕಡೆ ನಾವು ಪ್ರಯತ್ನವನ್ನು ಮಾಡಕತ್ತೀವಿ, ಒಂದು ಸೈಡ್ ಏನದ ಫಲ್ಕ್ರಮ್ ಅದ. ಇದಕ್ಕೇನಂತಾನೆ ಕ್ಲಾಸ್ 3 ಲಿವರ್ ಅಂತಾನೆ. ಅದೇ ರೀತಿ ಕ್ಲಾಸ್ 1 ಲಿವರ್ನಾಗ ಏನಪ್ಪ ಅಂತಂದ್ರೆ ಕ್ಲಾಸ್ 1 ಲಿವರ್ದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕತ್ರಿಗೆ ಕ್ಲಾಸ್ 1 ಲಿವರ್ ಅಂತಾರೆ. ಏನಪ್ಪ ಅಂತಂದ್ರೆ ಕೈ ಬಂಡಿಗೆ ಕ್ಲಾಸ್ 2 ಲಿವರ್ ಅಂತಾನೆ. ಕ್ಲಾಸ್ 3 ಲಿವರ್ಗೆ ಏನಂತಾನಪ್ಪ ಅಂತಂದ್ರೆ ಸ್ಟೆಪ್ಲರ್ ಅಂತಾನೆ. ಅದೇ ರೀತಿ ಸಿಂಪಲ್ ಮಷಿನ್ ಅಂದರೆ ಏನು? ಸಿಂಪಲ್ ಮಷಿನ್ ಎನಿ ಸೆವೆರಲ್ ಡಿವೈಸ್ ವಿತ್ ಎ ಫ್ಯೂ ಆರ್ no moving parts that are used to modify motion and force in order to perform the work. The simple machines are the inclined plane, lever, wedge, wheel, axle, pulley, screw. ಏನಪ್ಪ ಅಂತಂದ್ರೆ ಸರಳ ಯಂತ್ರ, ಕೆಲಸ ಮಾಡಲು ಚಲನೆ ಮತ್ತು ಬಲವನ್ನು ಮಾರ್ಪಡಿಸಲು ಬಳಸಲಾಗುವ ಕಡಿಮೆ ಅಥವಾ ಚಲಿಸುವ ಭಾಗಗಳ ಹೊಂದಿರುವ ಹಲವಾರು ಸಾಧನಗಳಿವೆ. ಯಾವುದಾದರೂ ಸರಳ ಯಂತ್ರಗಳು ಇಳಿಜಾರು, ಸಮತೋಲನ, ಲಿವರ್, ಚಕ್ರ, ತಿರುಪು ಅಂಥೇಳಿ ಇದಕ್ಕೆ ಸಿಂಪಲ್ ಮಷಿನ್ ಅಂತಾನೆ. ಸಿಂಪಲ್ ಮಷಿನ್ನಾಗೆ ಈ ರೀತಿ ಏನಪ್ಪ ಅಂತಂದ್ರೆ ಹಲವಾರು ಎಕ್ಸಾಂಪಲ್ಸ್ಗಳು ಬರ್ತವೆ. ಆ ಹಲವಾರು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಫಸ್ಟ್ ಎಕ್ಸಾಂಪಲು ಇಂಕ್ಲೈನ್ಡ್ ಪ್ಲೇನ್ ಅಂತಾನೆ. ಇಂಕ್ಲೈನ್ಡ್ ಪ್ಲೇನ್ ಅಂತಂದ್ರೆ ಒಂದು ಜಾರಬಂಡಿ ಅಂತ ಹೇಳ್ಬೋದು. ಇಂಕ್ಲೈನ್ಡ್ ಪ್ಲೇನ್ ಅಂತಂದ್ರೆ ಏನಪ್ಪ ಅಂದ್ರೆ ಜಾರಬಂಡಿ ಅಂತ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ಒಂದು ಸೈಡ್ ಏನು ಮಾಡಕತ್ತಾನ, ಲಾರಿ ಒಳಗೆ ಬಾಕ್ಸನ್ನು ಲೋಡ್ ಮಾಡಕತ್ತಾನ. ಅದು ಹೆಂಗೆ ಒಂದು ಸೈಡ್ಲಿಂದ ಪುಷ್ ಮಾಡಿ ಆ ಬಾಕ್ಸನ್ನು ಲಾರಿ ಒಳಗಡೆ ಶಿಫ್ಟ್ ಮಾಡಕತ್ತಾನ. ನೀವೇನಪ್ಪ ಅಂತಂದ್ರೆ ವೀಲ್ ಆ್ಯಂಡ್ ಎಕ್ಸೆಲ್, ಇದೇನಪ್ಪ ಅಂತಂದ್ರೆ ವೀಲ್ ಆ್ಯಂಡ್ ಎಕ್ಸೆಲ್ ಬಗ್ಗೆ ಹೇಳ್ತಾನೆ. ಅದೇ ರೀತಿ ಏನಪ್ಪ ಅಂತಂದ್ರೆ ವೆಡ್ಜ್ ಆಗಿರ್ಬೋದು, ಮತ್ತೇನಪ್ಪ ಕೊಡ್ಲಿ ತೊಗೊಂಡು ಏನಪ್ಪ ಅಂತಂದ್ರೆ ಕಟ್ಟಿಗೆ ಕತ್ತರಿಸೋದಾಗಿರ್ಬೋದು, ಸ್ಕ್ರೂಗಳಾಗಿರ್ಬೋದು, ಇಲ್ಲ ಬಾಟಲ್ ಓಪನ್ ಮಾಡೋದಾಗಿರ್ಬೋದು, ಲಿವರ್ಗಳಾಗಿರ್ಬೋದು, ಇಲ್ಲ ಸ್ಕ್ರೂ ಕಿತ್ತೋದಾಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ನಾವು ಏನಪ್ಪ ಪುಲ್ಲಿಲಿಂದ ಏನಪ್ಪ ಅಂತಂದ್ರೆ ಬಾವಿಗಳಿಂದ ನೀರು ತೆಗೆಯೋದಾಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದ್ರೆ ಸಿಂಪಲ್ ಮಷಿನ್ಸು. ಎಫರ್ಟ್ ಆ್ಯಂಡ್ ಲೋಡ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಎಫರ್ಟ್ ಅಂದರೆ ಏನಪ್ಪ ಅಂತಂದ್ರೆ ಮನುಷ್ಯ ತನ್ನ ಎನರ್ಜಿ, ತನ್ನ ಬಳಿ ಇದ್ದಂಥ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಅದನ್ನು ಅಲ್ಲಿ ಏನು ಆ್ಯಕ್ಷನಿಗೆ ಬರ್ತಾನಲ್ಲ ಅದಕ್ಕೇನಂತಾನೆ ಎಫರ್ಟ್ ಅಂತಾರೆ. ಲೋಡ್ ಅಂತಂದ್ರೆ ಒಂದು ಕಲ್ಲು ಇರ್ಸ, ಆ ಕಲ್ಲು ಏನಪ್ಪ ಅಂತಂದ್ರೆ 1 ಟನ್ ಇರ್ಸ, ಅದಕ್ಕೆ ನಡೆದು ಬರಲ್ಲ, ಓಡೋದು ಬರಲ್ಲ, ಏನು ಬರಲ್ಲ, ಒಂದು ಜಾಗದಾಗ ಅಷ್ಟೇ ಕುಂತಿರ್ಸ, ಅದಕ್ಕೇನಂತಾನೆ ಲೋಡ್ ಅಂತಾನೆ. ಫಲ್ಕ್ರಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕೆಳಗಿನ ಬೇಸ್ ಪಾಯಿಂಟಿಗೆ ಏನಪ್ಪ ಅಂತಂದ್ರೆ ಈ ಬೀಮಿಗೆ ಏನಪ್ಪ ಅಂತಂದ್ರೆ ಮಿಡಲ್ಲಿಂದ ಸಪೋರ್ಟ್ ಕೊಡೋಕ್ಕೋಸ್ಕರ ಫಲ್ಕ್ರಮ್ ಅಂತಾರೆ. ಇದಕ್ಕೇನಂತಾರಪ್ಪ ಅಂತಂದ್ರೆ ಎಫರ್ಟ್ ಅಂತಾರೆ. ಎಲ್ಲಿ ಮೂಮೆಂಟಮ್ ಆಗ್ಲಾರದಂಥ ವಸ್ತು ಇತ್ತು ಅಂತಂದರೆ ಅದಕ್ಕೆ ಲೋಡ್ ಅಂತಾನೆ. ಮನುಷ್ಯ ತನ್ನ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಆ್ಯಕ್ಷನಿಗೆ ಬರ್ತಾನಲ್ಲ ಅದಕ್ಕೇನಂತಾನೆ ಎಫರ್ಟ್ ಅಂತಾನೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ
ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಬಗ್ಗೆ ಹೇಳ್ತಾನೆ. ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಈಸ್ ಎ ಮೆಷರ್ ಆಫ್ ಎ ಫೋರ್ಸ್ ಆಂಪ್ಲಿಫಿಕೇಶನ್ ಅಚೀವ್ಡ್ ಬೈ ಯೂಸಿಂಗ್ ಟೂಲ್ಸ್, ಮೆಕ್ಯಾನಿಕಲ್ ಡಿವೈಸ್ ಆರ್ ಮಷಿನ್ ಸಿಸ್ಟಮ್. ಐಡಿಯಲಿ ದ ಡಿವೈಸ್ ಪ್ರಿಸರ್ವ್ ದಿ ಇನ್ಪುಟ್ ಪವರ್ ಆ್ಯಂಡ್ ಸಪ್ಲೈ. ಫಸ್ಟ್ ಒಂದು ಪ್ಯಾರಾಗ್ರಾಫ್ ಒಳಗಡೆ ಏನು ಹೇಳ್ತಾನಪ್ಪ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಒಳಗಡೆ ಅವ ಏನಂತಾನಪ್ಪ ಅಂತಂದ್ರೆ, ನಾವು ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಈಸ್ ಎ ಮೆಷರ್ ಆಫ್ ಎ ಫೋರ್ಸ್ ಆಂಪ್ಲಿಫಿಕೇಶನ್. ನಾವು ಮೆಷರ್ ಮಾಡಬೇಕು ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ, ನಾವು ಟೂಲ್ಗಳಾಗಿರ್ಬೋದು, ನಮ್ಮಲ್ಲಿ ಮೆಕ್ಯಾನಿಕಲ್ ಡಿವೈಸ್ಗಳಾಗಿರ್ಬೋದು. ಮೆಕ್ಯಾನಿಕಲ್ ಡಿವೈಸ್ ಅಂದರೆ ನಮ್ಮಲ್ಲಿ ಬೈಕ್ ಆಗಿರ್ಬೋದು. ಈ ಬೈಕನ್ನು ನಾವು ಎಷ್ಟು ರನ್ ಮಾಡಕತ್ತೀವಿ, ಅದರಿಂದ ನಮಗೆ ಎಷ್ಟು ಅಡ್ವಾಂಟೇಜಸ್ಗಳನ್ನು ಬರಗತ್ತವ ಅಂತೇಳಿ ಚೆಕ್ ಮಾಡೋದಿತ್ತು ಅಂತಂದ್ರೆ ನಾವು ಮೆಕ್ಯಾನಿಕಲ್ ಅಡ್ವಾಂಟೇಜಸನ್ನು ಯೂಸ್ ಮಾಡ್ಕೊತೀವಿ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಒಳಗೆ ಹೇಳ್ತಾನ, ದ ಟ್ರೇಡ್ ಆಫ್ ದಿ ಫೋರ್ಸ್ ಅಗೇನೆಸ್ಟ್ ದಿ ಮೊಮೆಂಟಮ್ ಟು ಒಬ್ಟೈನ್ ಎ ಡಿಸೈರ್ ಅಂಪ್ಲಿಫಿಕೇಶನ್ ಇನ್ ಔಟ್ಪುಟ್ ಫೋರ್ಸ್. ಏನಪ್ಪ ಅಂತಂದ್ರೆ, ನಾವು ಎಷ್ಟು ಫೋರ್ಸನ್ನು ಹಾಕ್ತೀವಿ, ನಮಗೇನಪ್ಪ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಏನಪ್ಪ ಅಂತಂದ್ರೆ ನಮಗೇನಪ್ಪ ಅಂತಂದ್ರೆ ಔಟ್ಪುಟ್ ಪವರನ್ನು ಸಿಗ್ತಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ, ಮಷೀನ್ ಕಾಂಪೊನೆಂಟ್ ಡಿಸೈನ್ ಟು ಮ್ಯಾನೇಜ್ ದಿ ಫೋರ್ಸಸ್ ಮೊಮೆಂಟಮ್ ಇನ್ ದಿಸ್ ವೇ ಕಾಲ್ಡ್ ಆ್ಯಸ್ ಮೆಕ್ಯಾನಿಸಮ್. ಏನಪ್ಪ ಅಂತಂದ್ರೆ, ಮಷೀನ್ ಅನ್ನೋದು ಏನಿರ್ತೈತಲ್ಲ ಅದರೊಳಗಡೆ ಮೆಕ್ಯಾನಿಸಮ್ ಇರ್ತದೆ. ಮೆಕ್ಯಾನಿಸಮ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಮೆಕ್ಯಾನಿಸಮ್ ಅಂದರೆ ಏನಪ್ಪ ಅಂತಂದ್ರೆ, ನಮ್ಮ ಬೈಕ್ ಒಳಗಡೆ ಒಂದು ಇಂಜನ್ ಇರ್ತದೆ. ಒಂದು ಇಂಜನ್ ಇರ್ತದೆ. ಆ ಇಂಜನಿಗೆ ಒಂದು ಗಿಯರ್ ಬಾಕ್ಸ್ ಕನೆಕ್ಟ್ ಇರ್ತದೆ. ಗಿಯರ್ ಬಾಕ್ಸಿಗಿಂದ ವೀಲ್ಗಳು ಕನೆಕ್ಟ್ ಇರ್ತವೆ. ಯಾವಾಗ ನಾವು ಏನಪ್ಪ ಅಂತಂದ್ರೆ, ಒಂದು ಇಂಜನ್ ಮೇಲೆ ಏನಪ್ಪ ಅಂತಂದ್ರೆ ಒಂದು ಪೆಟ್ರೋಲ್ ಟ್ಯಾಂಕ್ ಇರ್ತದೆ. ಆ ಪೆಟ್ರೋಲ್ ಟ್ಯಾಂಕಿನಾಗ ಏನಪ್ಪ ಅಂತಂದ್ರೆ, ನಾವು ಎಕ್ಸಲ್ರೇಟ್ ಮಾಡಿದಾಗ ಪೆಟ್ರೋಲಿಂದ ಕಾರ್ಬೊರೇಟ್ರಲ್ಲಿಂದ ಹೋಗಿ ಇಂಜನ್ ಒಳಗಡೆ ಅದು ಬರ್ನ್ ಹಾಕಿ ಆ ಬರ್ನ್ ಆಗೋದ್ರಿಂದ ಏನಪ್ಪ ಅಂತಂದ್ರೆ ಮೂಮೆಂಟಮ್ ಆಗ್ತಿರುತ್ತೆ. ಮೂಮೆಂಟಮ್ ಅಂತಂದ್ರೆ ಏನಪ್ಪ, ಸರ್ಕ್ಯುಲರ್ ಮೋಷನ್ ಒಳಗಡೆ ಗಿಯರ್ಗಳು ತಿರುಗ್ತಿರ್ತಾವ. ಅದರಲ್ಲಿಂದ ಆ ಇಂಜನ್ಲಿಂದ ಏನು ಗಿಯರಿಗೆ ಪವರ್ ಟ್ರಾನ್ಸ್ಫರ್ ಆಗಿ ಅದರಲ್ಲಿಂದ ವೀಲ್ ರೊಟೇಷನ್ ಆಗ್ತಿರುತ್ತೆ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಮೆಕ್ಯಾನಿಸಮ್ ಅಂತಾರೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ, ಆ್ಯನ್ ಐಡಿಯಲ್ ಮೆಕ್ಯಾನಿಸಮ್ ಟ್ರಾನ್ಸ್ಮಿಟಿಂಗ್ ಪವರ್ ವಿತೌಟ್ ಆ್ಯಡ್ ಟು ದಿ ಸಬ್ಸ್ಟ್ರಾಕ್ಟಿಂಗ್ ಫಾರ್ ಇಟ್. ಏನಪ್ಪ ಅಂತಂದ್ರೆ, ನಾವು ಮೆಕ್ಯಾನಿಸಮ್ ಒಳಗಡೆ ಐಡಿಯಲ್ ಮೆಕ್ಯಾನಿಸಮ್ ಅಂದಾಗ ನಾವು ಅಲ್ಲಿ ಏನೂ ಆ್ಯಡ್ ಮಾಡೋವಂಥ ಅವಶ್ಯಕತೆ ಏನೂ ಇರೋಂಗಿಲ್ಲ. ಏನಪ್ಪ ಅಂತಂದ್ರೆ ಅದರೊಳಗೆ ನಾವು ಏನೂ ತೆಗೆಯುವಂಥ ಅವಶ್ಯಕತೆಯೂ ಇರೋಂಗಿಲ್ಲ. ದಿಸ್ ಈಸ್ ಮೀನ್ಸ್ ಐಡಿಯಲ್ ಮೆಕ್ಯಾನಿಸಮ್ ಡಸ್ ನಾಟ್ ಇನ್ಕ್ಲೂಡ್ ಎ ಪವರ್ ಸೋರ್ಸ್ ಆ್ಯಂಡ್ ಫ್ರಿಕ್ಷನ್ಲೆಸ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಫ್ರಮ್ ದಿ ರಿಜಿಡ್ ಬಾಡೀಸ್ ದಟ್ ಡು ನಾಟ್ ಡಿಫ್ಲೆಕ್ಟ್ ಆರ್ ವಿಯರ್. ಇಲ್ಲೇನಾಯ್ತಪ್ಪ ಅಂತಂದ್ರೆ ವೆಲಾಸಿಟಿ ರೇಷೋ ಬಗ್ಗೆ ಹೇಳ್ತಾನೆ. ವೆಲಾಸಿಟಿ ರೇಷೋ ಅಂದರೆ ಏನಪ್ಪ ಅಂತಂದ್ರೆ, ದ ರೇಷೋ ಆಫ್ ದಿ ಡಿಸ್ಟೆನ್ಸ್ ಥ್ರೂ ವಿಚ್ ಎನಿ ಪಾರ್ಟ್ ಆಫ್ ದಿ ಮಷೀನ್ ಮೂವ್ಸ್ ಟು ದ್ಯಾಟ್ ವಿಚ್ ಈಸ್ ಡಿರೈವಿಂಗ್ ಪಾರ್ಟ್ ಮೂವ್ಸ್ ಡ್ಯೂರಿಂಗ್ ದಿ ಸೇಮ್ ಟೈಮ್. ಅಂದರೆ ಯಂತ್ರದ ಯಾವುದೇ ಭಾಗವು ಒಂದು ಸಮಯದಲ್ಲಿ ಚಲಿಸುವ ಭಾಗಕ್ಕೆ ಚಲಿಸುವ ಅಂತರದ ಅನುಪಾತ. ಅಂದ್ರೆ ಅದಕ್ಕೇನಂತಾನ ವೆಲಾಸಿಟಿ ಅಂತಾನೆ. ಯಂತ್ರದ ಯಾವುದೇ ಭಾಗವು ಒಂದೇ ಸಮಯದಲ್ಲಿ ಚಲಿಸುವ ಭಾಗಕ್ಕೆ ಚಲಿಸುವ ಅಂತರದ ಅನುಪಾತ, ಅದಕ್ಕೆ ವೆಲಾಸಿಟಿ ರೇಷೋ ಅಂತಾನೆ. ಎಫಿಷಿಯನ್ಸಿ ಆಫ್ ದಿ ಮಷೀನ್ ಅಂತಂದರೆ ಏನಪ್ಪ ಅಂತಂದ್ರೆ, ದ ಎಫಿಷಿಯನ್ಸಿ ಆಫ್ ದಿ ಮಷೀನ್ ಕನ್ಸರ್ನ್ ಹೌ ಮಚ್ ಎನರ್ಜಿ ಈಸ್ ಲಾಸ್ಟ್ ಟು ದಿ ಫ್ರಿಕ್ಷನ್ ಆ್ಯಂಡ್ ಹೀಟ್ ಡ್ಯೂರಿಂಗ್ ಇಟ್ಸ್ ಆಪರೇಷನ್. ಸಿನ್ಸ್ ದ ವರ್ಕ್ ಈಸ್ ಎ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ದ ಎಫಿಷಿಯನ್ಸಿ ಆಫ್ ದಿ ಮಷೀನ್ ಕ್ಯಾನ್ started as the percentage of the output work divided by the input work minus work lost from to the friction and heat. ಅದ್ರ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದರೆ, ಇಲ್ಲಿ ಯಂತ್ರದ ದಕ್ಷತೆಯು ಅದರ ಕಾರ್ಯಾಚರಣೆಯ ಸಮಯದಲ್ಲಿ ಘರ್ಷಣೆ ಮತ್ತು ಶಾಖಕ್ಕೆ ಎಷ್ಟು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎಂಬುದರ ಬಗ್ಗೆ. ಕೆಲಸವು ಚಲನೆಯ ಶಕ್ತಿ ಬದಲಾವಣೆಯಾಗಿರುವುದರಿಂದ ಯಂತ್ರದ ದಕ್ಷತೆಯ ಔಟ್ಪುಟ್ ಕೆಲಸದ ಶೇಕಡಾವಾರು ಪ್ರಮಾಣವನ್ನು ಇನ್ಸ್ಟಿಟ್ಯೂಟ್ ಕೆಲಸದಿಂದ ಭಾಗಿಸಿ ಘರ್ಷಣೆ ಮತ್ತು ಶಾಖಕ್ಕೆ ಕಳೆದು ಹೋದ ಕೆಲಸವನ್ನು ಮೈನಸ್ ಎಂದು ಹೇಳಬಹುದು. ಇಲ್ಲೇನಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಅಂದರೆ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಏನು ಮಷಿನ್ ಇರ್ತೈತಲ್ಲ ಆ ಮಷಿನ್ದು ಏನಪ್ಪ ಅಂತಂದ್ರೆ, ಒಂದು ಅಲ್ಲಿ ಎಷ್ಟು ಫ್ರಿಕ್ಷನ್ ಆಗ್ಯದ ಅಲ್ಲಿ ಎಷ್ಟು ಹೀಟ್ ಆಗ್ಯದ, ಅದು ಈ ಆಪ್ರೇಷನ್ ಒಳಗಡೆ ಏನಪ್ಪ ಅಂತಂದ್ರೆ ಇಂಜನ್ ಏನೈತಲ್ಲ,
ಇಂಜನ್ ಒಳಗಡೆ ಪೆಟ್ರೋಲ್ ಏನಾಗ್ತಿರ್ಸ ಬರ್ನ್ ಅಂತಂದರೆ ಬರ್ನ್ ಆಗಿ ಹೀಟ್ ಆಗ್ತಿರ್ಸ. ಹೀಟ್ ಆದಾಗ ಏನಪ್ಪ ಅಂತಂದ್ರೆ ಅದಕ್ಕೇನಪ್ಪ ಅಂತಂದ್ರೆ ಕ್ರ್ಯಾಂಕ್ ಶಾಫ್ಟ್ ಕನೆಕ್ಟ್ ಮಾಡಿರ್ತಾರೆ. ಆ ಕ್ರ್ಯಾಂಕ್ ಶಾಫ್ಟ್ ಏನಪ್ಪ ಅಂತಂದ್ರೆ ಒಂದು ಕ್ರ್ಯಾಂಕ್ ಶಾಫ್ಟಿಗೆ ಕನೆಕ್ಟೆಡ್ ಇದ್ದಂಥ ಗಿಯರ್ಗಳು ಒಂದು ಗಿಯರ್ಲಿಂದ ಇನ್ನೊಂದು ಗಿಯರ್ಗೆ ಫ್ರಿಕ್ಷನ್ ಆಗಿ 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 ಅಲ್ಲಿ ನಾವು ಎಷ್ಟು ಎಫಿಷಿಯನ್ಸಿಯನ್ನು ಕಳ್ಕೊತಿರ್ತೀವಲ್ಲ ಅದಕ್ಕೇನಂತಾನಪ್ಪ ಅಂತಂದರೆ ಎಫಿಷಿಯನ್ಸಿ ಆಫ್ ಮಷಿನ್ ಅಂತಾನೆ. ಈ ಎಫಿಷಿಯನ್ಸಿ ಆಫ್ ಮಷಿನ್ ಒಳಗಡೆ ರಿಲೇಷನ್ ಬಿಟ್ವೀನ್ ಎಫಿಷಿಯನ್ಸಿ, ವೆಲಾಸಿಟಿ ರೇಷೋ, ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಬಗ್ಗೆ ಹೇಳ್ತಾನೆ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಕೆಲವೊಂದು ಈ ಫಾರ್ಮುಲಾಸ್ಗಳು ಕೊಟ್ಟಾನ. ಈ ಮೇನ್ ಫಾರ್ಮುಲಾಸ್ಗಳ ಬೇಸಸ್ ಮ್ಯಾಗೆ ನಾವು ಏನಪ್ಪ ಅಂತಂದ್ರೆ ಎಫಿಷಿಯನ್ಸಿ ಆಗಿರ್ಬೋದು, ವೆಲಾಸಿಟಿ ರೇಷೋ ಆಗಿರ್ಬೋದು, ಮೆಕ್ಯಾನಿಕಲ್ ಅಡ್ವಾಂಟೇಜಸನ್ನು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಎಫಿಷಿಯನ್ಸಿ ಏನಂತಾನ, ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಅಂದ್ರೆ ಲೋಡ್ ಇಂಟು ಡಿಸ್ಟೆನ್ಸ್ ಮೂಡ್ ಬೈ ದಿ ಲೋಡ್ ಆ್ಯಂಡ್ ಎಫರ್ಟ್ ಇಂಟು ಡಿಸ್ಟೆನ್ಸ್ ಮೂಡ್ ಬೈ ದಿ ಎಫರ್ಟ್. ಇದಕ್ಕೇನಪ್ಪ ಅಂತಂದರೆ ಎಫಿಷಿಯನ್ಸಿ ಅಂತಾನೆ. ಅದೇ ಎಫಿಷಿಯನ್ಸಿ ಒಳಗಡೆ ನೆಕ್ಸ್ಟ್ ಫಾರ್ಮ್ ಏನಪ್ಪ ಅಂತಂದ್ರೆ ಲೋಡ್ ಇಂಟು ಎಫರ್ಟ್ ಆ್ಯಂಡ್ ಡಿಸ್ಟೆನ್ಸ್ ಮೋಡ್ ಬೈ ದಿ ಲೋಡ್ ಆ್ಯಂಡ್ ಡಿಸ್ಟೆನ್ಸ್ ಮೋಡ್ ಬೈ ದಿ ಎಫರ್ಟ್. ಇಲ್ಲೇನಪ್ಪ ಅಂತಂದ್ರೆ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋಕೆ ನಮಗೇನಪ್ಪ ಅಂತಂದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಅಂತಂದ್ರೆ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ದ ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಇಂಟು 1/ವೆಲಾಸಿಟಿ ರೇಷೋ. ಅಂದ್ರೆ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಅಡ್ವಾಂಟೇಜಸ್ ಡಿವೈಡೆಡ್ ಬೈ ವೆಲಾಸಿಟಿ ರೇಷೋ ಈಸ್ ಈಕ್ವಲ್ ಟು ಎಮ್ ಇಂಟು ಎ ಡಿವೈಡೆಡ್ ಬೈ ವಿ ಇಂಟು ಆರ್. ಎಫಿಷಿಯನ್ಸಿ ಏನಪ್ಪ ಅಂತಂದರೆ ಇನ್ ಪರ್ಸಂಟೇಜ್ನಾಗ ಬರ್ತಾ. ಇದು ಡಿನೋಟ್ ಮಾಡೋದು ಏನಪ್ಪ ಅಂತಂದ್ರೆ ನೀವು. ಥ್ಯಾಂಕ್ ಯು.